ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ರಾಗಿ ಹಲ್ವಾ ಅಥವಾ ರಾಗಿ ಕಿಲ್ಸ ಅಂತಲೂ ಇದನ್ನು ಕರೀತಾರೆ, ಮತ್ತು ರಾಗಿ ಹಾಲ್ಬಾಯಿ ಅಂತ ಕೂಡ ಇದನ್ನು ಕರೀತಾರೆ. ಅದನ್ನು ಟ್ರೈ ಮಾಡ್ತಾಯಿದ್ದೀನಿ ಇವತ್ತು. ಮೊದಲಿಗೆ ಒಂದು ಕಪ್ ರಾಗಿನ ಒಂದು 12 ಅವರ್ಸ್ ನೆನೆಸ್ಬೇಕು. ಅಂದರೆ ನೀವು ನಾಳೆ ಮಾಡೋದು ಅಂದರೆ ಇವತ್ತು ರಾತ್ರಿನೇ ನೆನೆಸ್ಬೇಕು. ರಾಗಿನ ಯಾವ ಅಳತೆಲಿ ತೊಗೊಂಡಿರ್ತೀರೋ ಅದೇ ಅಳತೆಲಿ ಕಾಯಿ ಮತ್ತು ಬೆಲ್ಲನ ಅಳತೆ ಮಾಡ್ಕೋಬೇಕು. ನಾನು ಮೊದಲಿಗೆ ಇಲ್ಲಿ ಬೆಲ್ಲನ ಸ್ವಲ್ಪ ನೀರು ಹಾಕಿ ಕರಗಿಸ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ಕಡೆ ಮಿಕ್ಸಿ ಜಾರಿಗೆ ಆ ನೆನೆಸಿರೋವಂಥ ರಾಗಿನ ಆ್ಯಡ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊತೀನಿ. ತುಂಬ ನಯಸ್ಸಾಗಿ ಮಿಕ್ಸಿ ಮಾಡುವಂಥ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೂ ಸಾಕು. ಒಂದು ಬಟ್ಟೆ ಅಥವಾ ಕಾಫಿ ಅಥವಾ ಜ್ಯೂಸ್ ಫಿಲ್ಟರ್ ಮಾಡ್ತೀವಲ್ಲ, ಆ ಥರ ಜಾಲರಿ ತೊಗೊಂಡು ರಾಗಿ ಹಾಲನ್ನ ಅದರಲ್ಲಿ ಸೋಸ್ಕೋಬೇಕು. ಇದೇ ಥರ ಒಂದು 2-3 ಸಲ ಮಾಡಿದ್ರೆ ಸಾಕು. ತುಂಬ ಸಲ ಮತ್ತೆ ಅದನ್ನು ಮಾಡೋದು ಬೇಡ. ಒಂದು 2-3 ಸಲ ಮಾಡಿರ್ತೀವಲ್ಲ, ಆಲ್ಮೋಸ್ಟ್ ಎಲ್ಲ ರಾಗಿ ಹಾಲು ಕೂಡ ಸೋಸ್ಕೊಂಡಿರ್ತೀವಿ. ಮತ್ತೆ ಅದನ್ನು ಮಾಡಿದ್ರೆ ರಾಗಿ ತರಿ ಏನಿರುತ್ತಲ್ಲ ಅದು ಅದ್ರ ಜೊತೆಗೆ ಮಿಕ್ಸ್ ಆಗಿಬಿಡುತ್ತೆ. ಸೊ ಒಂದು 2-3 ಸಲ ಮಾಡಿದ್ರೆ ಸಾಕು. ಮತ್ತು ಅದೇ ಮಿಕ್ಸಿ ಜಾರಿಗೆ ನಾವು ಕಾಯಿ ಏನು ಅಳತೆ ತೊಗೊಂಡಿರ್ತೀವಲ್ಲ, ಆ ಕಾಯಿ, ಒಂದೇ ಒಂದು ಲವಂಗ ಮತ್ತು 2 ಏಲಕ್ಕಿ ಹಾಕಿದ್ದೀನಿ ನಾನಿಲ್ಲಿ. ಅದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಆ ಕಾಯಿ ಹಾಲನ್ನ ತಗೋಬೇಕು. ಕಾಯಿ ಹಾಲನ್ನ ಬೇಕಿದ್ರೆ ಒಂದು 4-5 ಸಲ ರುಬ್ಬಿ ಹಾಲು ತಕ್ಕೋಬೋದು. ಇದಾದಮೇಲೆ ಪಾತ್ರೆಯಲ್ಲಿ ನಾವು ಏನು ಬೆಲ್ಲ ಕಾಯಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಸೋಸಿಟ್ಕೋಬೇಕು. ನಾನು ಇನ್ನೊಂದು ಕಡೆ ಇಲ್ಲಿ ಒಂದು ದೊಡ್ಡ ಪಾತ್ರೆ ತೊಗೊಂಡು ರಾಗಿ ಹಾಲು ಮತ್ತು ಕಾಯಿ ಹಾಲು ಏನು ತೆಗ್ದಿರ್ತೀವಲ್ಲ ಅದನ್ನು ಡೈರೆಕ್ಟಾಗಿ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಅದಾದಮೇಲೆ ನಾನು ಇದಕ್ಕೆ ಆ ಕಾಯಿಸಿಟ್ಕೊಂಡು ಸೋಸಿಟ್ಟಿರ್ತೀನಲ್ಲ ಬೆಲ್ಲ, ಅದನ್ನು ಕೂಡ ಸೇರಿಸ್ತೀನಿ ಒಟ್ಟಿಗೆ. ಅಳತೆ ನೋಡಿ ನಿಮಗೆ ಎಷ್ಟು ನೀರು ಬೇಕೋ ಅದನ್ನು ಆ್ಯಡ್ ಮಾಡ್ಕೋಬೋದು. ಅದನ್ನೆಲ್ಲ ಹಾಕಾದ್ಮೇಲೆ ಕಂಟಿನ್ಯೂಸ್ ಆಗಿ ಸ್ವಲ್ಪ ತಿರುಗಿಸ್ತಾ ಇರಬೇಕು. ಇಲ್ಲಾಂದರೆ ಕೆಳಗಡೆ ಗಟ್ಟಿಯಾಗಿ ಮೇಲ್ಗಡೆ ತೆಳುವಾಗಿಬಿಡುತ್ತೆ. ಆ ಥರ ಆಗಬಾರ್ದು. ಆವಾಗವಾಗ ಕೈ ಆಡಿಸಿ ಚೆನ್ನಾಗಿ ತಿರುಗಿಸ್ಕೋಬೇಕು. ಹಾಗೆ ಕಾಯಿಸ್ತಾ ಇರಬೇಕಾದ್ರೆ ಕಲರ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಸ್ವಲ್ಪ. ಮತ್ತು ಕೆಳಗಿಂದ ಗಟ್ಟಿ ಆಗ್ತಾ ಇರುತ್ತೆ. ಅದಕ್ಕೆ ಆಲ್ಮೋಸ್ಟ್ ಯಾವಾಗಲೂ ತಿರುಗಿಸ್ಕೊತಾ ಇದ್ದರೆ ತಳ ಹಿಡಿಯಲ್ಲ. ಆದಷ್ಟು ಕಮ್ಮಿ ಉರಿ ಅಥವಾ ಕಂಪ್ಲೀಟ್ ಸಿಮ್ಮಲ್ಲಿದ್ದರೂ ಓಕೆನೇ. ಚೆನ್ನಾಗಿ ತಿರುಗಿಸ್ಕೊತಾ ಇದ್ದರೆ ಅದು ಗಟ್ಟಿಯಾಗೋದು ನಿಮಗೆ ಗೊತ್ತಾಗುತ್ತೆ. ಒಂದು ಸಲ ಆ ಥರ ಗಟ್ಟಿಯಾಗುತ್ತೆ ಓಕೆ ಅಂತ ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾದರೆ ಒಂದು ದೊಡ್ಡ ಪ್ಲೇಟಿಗೆ ಕೆಳಗಡೆ ಸ್ವಲ್ಪ ತುಪ್ಪ ಸವರ್ಬಿಟ್ಟು ಅದ್ರ ಮೇಲ್ಗಡೆ ಇದು ನೀಟಾಗಿ ಹರಡಿಬಿಟ್ಟು ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ತಣ್ಣಗಾದಮೇಲೆ ಸೊ ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ. ಈ ರಾಗಿ ಹಾಲ್ಬಾಯಲ್ಲಿ ಅತಿ ಹೆಚ್ಚು ಕ್ಯಾಲ್ಶಿಯಂ ಇರುತ್ತೆ. ಮಕ್ಕಳಿಗೆ ಏನಾದರೂ ಸ್ವೀಟ್ ಮಾಡ್ಕೊಡೋದಿದ್ರೆ ಇದನ್ನೇ ಮಾಡಿಕೊಡ್ಬೋದು. ಇದನ್ನು ಕೇಕ್ ಥರ ಕಟ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ಟೋರ್ ಮಾಡಿಕೊಂಡು ತಿನ್ಬೋದು. ಸೊ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಒಳ್ಳೆಯದು ಕೂಡ ಆರೋಗ್ಯಕ್ಕೆ. ಇದೇ ಥರ ಮತ್ತಷ್ಟು ಬೇರೆ ರೆಸಿಪಿಯೊಂದಿಗೆ ಮತ್ತೆ ಮೀಟ್ ಆಗ್ತೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.